ನಮಸ್ಕಾರ. ಗ್ರಹಣ ಬಲದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇದೇ ತಾರೀಕು 18ರಂದು ಬುಧವಾರ ಚಂದ್ರಗ್ರಹಣ ಸಂಭವಿಸಲಿದೆ. ಈ ಚಂದ್ರಗ್ರಹಣದ ವಿಶೇಷತೆಗಳ ಬಗ್ಗೆ ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿ, ವಾಸ್ತು ತಜ್ಞರು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಭಗವಾನ್ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು ನಮ್ಮೊಂದಿಗಿದ್ದಾರೆ. ಬನ್ನಿ ಹಾಗಾದ್ರೆ ಈ ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನ ಸ್ವಾಗತಿಸೋಣ. ಚಂದ್ರಗ್ರಹಣದ ಬಗ್ಗೆ, ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರ ಗುರೂಜಿ. ಗ್ರಹಣ ಬಲದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಹೇಗೆ ಸಂಭವಿಸುತ್ತದೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗ್ರಹಣ ಬಹುಶಃ ನಮಗೇನಾದರೂ ಮಾನವ ಕುಲಕೋಟಿಗೆ, ಮನುಷ್ಯನಿಗೆ ಬಹಳಷ್ಟು ತೊಂದರೆಗಳಂತ ಬಂದಾಗ ಯಾರಾದರೂ ಒಬ್ಬರು ಹಿರಿಯರು ಒಂದು ನಾಣ್ಣುಡಿಯನ್ನು ಮಾತನಾಡ್ತಾರೆ. ಅಂತ ಸೂರ್ಯ ಚಂದ್ರರಿಗೆ ಗ್ರಹಣ ಬಂದಿದೆ, ಅಂತಹ ಸೂರ್ಯ ಚಂದ್ರರಿಗೆ ಕಂಟಕ ಇದೆ, ಇನ್ನು ನಾವೆಂತ ಹುಲು ಮಾನವರು ಅಂತ ಬಹುಶಃ ಹಿರಿಯರು ಮಾತನಾಡ್ತಾರೆ. ಹಾಗೆಯೇ ಈ ಗ್ರಹಣ ಅನ್ನೋದು ನಮಗೆ ಸ್ವಲ್ಪ ವಿಧಿವತ್ತಾಗಿ, ಕ್ರಮಬದ್ಧವಾಗಿ, ಶಾಸ್ತ್ರೀಯವಾಗಿ ಅವಲೋಕನವನ್ನ ಮಾಡಿದಾಗ ನಮಗೆ ಗೊತ್ತಾಗ್ತಕ್ಕಂತಹದ್ದು ಒಳಿತು ಕೆಡುಕು ಅನ್ನೋದಿದೆಯಲ್ಲ, ಅದು ಹೇಗೆ ಭಾಸವಾಗೋದು ಅಂತಂದ್ರೆ, ಈ ಪ್ರಕೃತಿಯಲ್ಲಿ ನಡೆಯಬಹುದಾಗಿರತಕ್ಕಂತಹ ಕೆಲವೊಂದು ಚಮತ್ಕಾರಗಳು. ಏನು ಪ್ರಕೃತಿಯಲ್ಲಿ ಅಂತಂದ್ರೆ, ಬಿಸಿಲು ಮತ್ತೆ ಮಳೆ ಏಕಕಾಲಕ್ಕೆ ಬಂದಾಗ ಆಕಾಶದಲ್ಲಿ ವಿಬ್ಗಯ ಕಾಣಿಸ್ಕೊಡ್ತಕ್ಕಂಥದ್ದು, ಕಾಮನಬಿಲ್ಲು, ಅದೊಂದು ಚಮತ್ಕಾರ ನಡೆಯುವ ಮುಖಾಂತರ ಆಗುವಂಥದ್ದು. ಹಾಗೇನೆ ಈ ಪ್ರಕೃತಿಯಲ್ಲಿನ ವೈಪರೀತ್ಯಗಳು, ಕ್ಷಾಮರ, ಡಾಮರ, ಅಗ್ನಿ, ಭಯ, ಭೀತಿ, ಭೂಕಂಪ, ಪ್ರಳಯ, ಈ ತರಹದ್ದು ಆವಾಗ ಆಗಲಿಕ್ಕೆ ಬಹುಶಃ ಪ್ರಕೃತಿಯಲ್ಲಿ ವಿಕೋಪಗಳು ಆಗಲಿಕ್ಕೆ ಕೂಡ ಎಲ್ಲೋ ಒಂದು ಕಡೆ ಮನುಷ್ಯ ಕಾರಣನಾಗ್ತಾನೆ ಅನ್ನೋದು. ಇಲ್ಲಿ ನಾವು ಒಪ್ಕೊಳ್ಳಲೇಬೇಕಾಗಿರತಕ್ಕಂತಹದ್ದು ಎರಡಿದೆ. ಅಂದ್ರೆ ಒಳಿತು ಮತ್ತೆ ಕೆಡುಕು ಎರಡನ್ನು ಒಪ್ಕೊಳ್ತೀವಿ ನಾವು. ಹಗಲು ಮತ್ತೆ ರಾತ್ರಿ ಒಪ್ಕೊಳ್ತೀವಿ ನಾವು. ಒಳ್ಳೆಯವರು ಮತ್ತೆ ಕೆಟ್ಟವರು ಒಪ್ಕೊಳ್ತೀವಿ ನಾವು. ಹಾಗೆಯೇ ಇಲ್ಲಿ ರಾಕ್ಷಸರು, ದೇವತೆಗಳು ಅಂತ ಬಂದಾಗ ಇಲ್ಲಿ ರಾಹು ಅನ್ನುವವ ನಿಮಗೆಲ್ಲ ಗೊತ್ತಿರತಕ್ಕಂತಹ ಪೂರ್ಣ ಕಥೆ. ಅಮೃತವನ್ನ ಅವನು ತೆಗೆದುಕೊಂಡು ಹೋದ. ನಂತರ ಅದನ್ನ ಮೋಹಿನಿ ಅವತಾರದಲ್ಲಿ ಮಹಾವಿಷ್ಣು ಬಂದು ತೆಗೆದುಕೊಂಡ. ಅದನ್ನ ಕೊಡ್ಲಿಲ್ಲ ಅವರಿಗೆ. ಯಾವಾಗ ಈ ಸಮುದ್ರ ಮಥನ ಮಾಡುವಂತ ಸಂದರ್ಭದಲ್ಲಿ ಇಬ್ಬರಿಗೂ ಹಂಚುತ್ತೀವಿ ಅಂತಂದಾಗ ಅವರಿಗೆ ಕೊಡಲಿಲ್ಲವೋ, ಆವಾಗ ನಡೆದದ್ದು ಏನು ಅಂತಂದ್ರೆ, ಮಹಾವಿಷ್ಣುವಿನ ಮಾತನ್ನು ತೆಗೆದುಕೊಳ್ತಾರೆ. ನಮಗೂ ಕೂಡ ನಿಮಗೆ ಯಾರು ತಿಳಿಸಿದ್ರು ಆ ಒಂದು ಚಂದ್ರ ಮತ್ತೆ ಸೂರ್ಯರು, ಅವರನ್ನು ಅಟ್ಯಾಕ್ ಮಾಡ್ಲಿಕ್ಕೆ ನಮಗೊಂದಿನ ಅವಕಾಶವನ್ನ ಕೊಡಬೇಕು ಅಂತಂದಾಗ ನಡೆದದ್ದ ಘಟನೆ ಇದು. ಕಲ್ಪೋಕ್ತವೋ ಪುರಾಣೋಕ್ತವೋ ಒಟ್ಟಾರೆಯಾಗಿ ಗ್ರಹಣಗಳು ಸಂಭವಿಸುವ ಸಂದರ್ಭದಲ್ಲಿ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಆಕಾಶ ಎಪ್ಪುಗಟ್ಟಿದ ಕಪ್ಪು ರಾತ್ರಿ ಆಗ್ತಕ್ಕಂತಹದನ್ನ ನಾವು ಗಮನಿಸಿದ್ದೇವೆ. ಅಂತಹದ್ರಲ್ಲಿ ನಾವೀಗ ಗ್ರಹಣ ಅಂತ ಮಾತಾಡ್ಲಿಕ್ಕೆ ಹೊರಟ್ರೆ ಒಂದೇ ಮಾತಲ್ಲಿ ಭಾರತ ದೇಶಕ್ಕೆ ಈ ಒಂದು ಗ್ರಹಣ ಅಪ್ಲೈ ಆಗೋದಿಲ್ಲ, ಕಾಣಿಸೋದಿಲ್ಲವಾದ್ದರಿಂದ. ಯಾಕೆ ಅಂತಂದ್ರೆ, ಇಲ್ಲಿ ಗ್ರಹಣ ಅಂದು ಕೂಡಲೇ ಚಂದ್ರಗ್ರಹಣ ರಾತ್ರಿ ಸಂದರ್ಭ, ಆದ್ರೆ ಬೆಳಗಿನ ಜಾವ 6 ಗಂಟೆಗೆ ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ, ಹೊರದೇಶದಲ್ಲಿ ಎಲ್ಲಿ ಕತ್ತಲಾಗ್ತಾ ಇದೆಯೋ ಅಲ್ಲಿ ಮಾತ್ರ ಇದಿರುವಂಥದ್ದು. ಆದರೆ ಈ ರಾಶಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂತಹದ್ದು ಅನ್ನೋದು ಏನಿದೆಯೋ ಅದು ಕೂಡ ಆ ಒಂದು 6 ಗಂಟೆ ಸುಸಂದರ್ಭದಲ್ಲಿ ಒಂದು ಲಗ್ನ ಕುಂಡ್ಲಿಯನ್ನು ತೆಗೆದು ನೋಡಿದರೆ, ತುಲಾ ಲಗ್ನದಲ್ಲಿ ದ್ವಿಸ್ವಭಾವ ಇರತಕ್ಕಂತಹ ಜಲತತ್ವ ರಾಶಿಯಾಗಿರ್ತಕ್ಕಂತಹ ಮೀನ ರಾಶಿಯಲ್ಲಿ ಈ ಒಂದು ಗ್ರಹಣ ಸಂಭವಿಸ್ತಾ ಇದೆ. ಮೊದಲೇ ಹೇಳ್ತಾ ಇದ್ದೀನಿ, ಯಾವುದೇ ರಾಶಿಗಳವರು ಭಯ ಪಡಬೇಕಾಗಿರತಕ್ಕಂಥ ಸ್ಥಿತಿ ಇರೋದಿಲ್ಲ. ಇನ್ನೆಲ್ಲವೂ ಕೂಡ ಈ ಪ್ಲಾನೆಟ್ ಹೇಗೆ ನೋಡಿ, ಆ ಲಗ್ನದಲ್ಲಿ ಲಗ್ನಾಧಿಪತಿ ಆಗಿರತಕ್ಕಂತಹ 18ನೇ ತಾರೀಕು ಶುಕ್ರ ಅಲ್ಲೇ ಇರ್ತಾನೆ. ಇನ್ನ ಅಲ್ಲಿಂದ ನೀವು ಪಂಚಮಕ್ಕೆ ಬಂದ್ರೆ ಶನಿ ಕುಂಭದಲ್ಲಿರ್ತಾನೆ. ಷಷ್ಠಮದಲ್ಲಿ, ಲಗ್ನಾತ್ ಷಷ್ಠಮದಲ್ಲಿ ಅಲ್ಲಿ ಚಂದ್ರ ಮತ್ತೆ ರಾಹು ಇರ್ತಕ್ಕಂತಹದ್ದು ಗೋಚರ ಆಗುತ್ತೆ ನಮಗೆ. ಹೀಗೆ ಆಯಾಯ ರಾಶಿಗಳಿಗೆ ನಮ್ಮ ಭಾರತ ದೇಶದಲ್ಲಿ ನಡೆದಿದ್ದರೆ ನಾನು ನಿಮಗೆ ಆ ಯಾವ ರಾಶಿಗಳಿಗೆ ಲಾಭ, ಯಾವ ರಾಶಿಗಳಿಗೆ ನಷ್ಟ ಅನ್ನೋದನ್ನ ನೀವು ಭಯ ಪಡತಕ್ಕಂತಹದ್ದು, ಭೀತಿ ಒಳಗಾಗ್ತದ್ದು ಇದು ಯಾವುದೂ ಕೂಡ ಇರೋದಿಲ್ಲ. ಈ ಗ್ರಹಣಕ್ಕೆ ಮಾತ್ರ ಎಲ್ರಿಗೂ ಅಪ್ಲೈ ಆಗ್ತಕ್ಕಂಥ ಏನಂತಂದ್ರೆ, ನೀವೇನಾದರೂ ಅನುಷ್ಠಾನ ಪ್ರಿಯರಾಗಿದ್ದರೆ,
ಕೊಟ್ಟ ಮಾತು ನಡ್ಕೊಳ್ತಕ್ಕಂಥ ವಿಧಾನಗಳು ನಡೆಯಬೇಕಾದರೆ ಒಂದು ತಪಸ್ ಸಂಪಾದನೆ ಮಾಡಿಕೊಳ್ಳದಿದೆ. ಅದು ಹೇಗೆ ಅಂತಂದ್ರೆ, ಯಾರನ್ನಾದ್ರೂ ನೀವು ಒಂದ್ಸಲ ಕೋಪದಲ್ಲಿ ಬೈದರೆ ನೀವು ಅವನನ್ನು ಮುಟ್ಲಿಲ್ಲ, ಹೊಡಿಲಿಲ್ಲ, ಅವನ ಮೈಂಡಲ್ಲಿ ಒಂದು ರೀತಿಯಾಗಿ ಹೇಗೆ ಆ ಕಳವಳ ನಡೀತಾ ಇರುತ್ತೆ ಅಂತಂದ್ರೆ, ಆ ಸುಪ್ತ ಜಾಗೃತ ಒಂದಾಗಿ ಬೇಸರಕ್ಕೊಳಗಾಗ್ಬಿಡ್ತಾರೆ. ನೀವು ಅವನನ್ನು ಹೊಡಿಲಿಲ್ಲ, ಮುಟ್ಲಿಲ್ಲ. ಹೇಗೆ ಅದು ಅವನ ಮನಸ್ಸಿಗೆ ನಾಟುತ್ತೋ ಹಾಗೆಯೇ ನೀವು ತಪಸ್ಸನ್ನ ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ, ಬೇರೆ ದಿನಗಳಲ್ಲಿ ನೀವು ತಪಸ್ಸು ಮಾಡಿದ್ರು, ಒಂದು ಯಜ್ಞವನ್ನ ಮಾಡಿದ್ರು, ಒಂದು ಹೋಮವನ್ನ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಒಂದು 10%. ಆದ್ರೆ ಈ ಗ್ರಹಣ ಸಂದರ್ಭಗಳು, ಅಮಾವಾಸ್ಯೆ, ಪೌರ್ಣಮಿ, ಇವುಗಳಲ್ಲಿ ಶಕ್ತಿ ಜಾಸ್ತಿ ಇರತಕ್ಕಂತಹದ್ದು. ಇವತ್ತು 10 ಪಟ್ಟಿದ್ರೆ ಗ್ರಹಣದಲ್ಲಿ 100 ಪಟ್ಟು ಶಕ್ತಿ ಹೆಚ್ಚಿಗಿರುತ್ತೆ. ಅದಕ್ಕಾಗಿಯೇ ಅನುಷ್ಠಾನ ಪ್ರಿಯರು ಆ ಸಂದರ್ಭದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟ ತಪಸ್ಸನ್ನ ಮಾಡುವಂಥದ್ದು. ಇನ್ನೊಂದು ಮೇಜರ್ ಆಗಿ ನೀವು ತಿಳ್ಕೋಬೇಕಾಗಿರೋದು, ಗ್ರಹಣ ಅಂದ ಕೂಡಲೇ ಅದೊಂದು ಅಶೌಚ ಅದು. ಹೇಗೆ ಕೆಲವು ರಾಶಿಗಳಿಗೆ ಒಳ್ಳೆಯದು ಹೇಳೋದು, ಹೇಗೆ ಒಂದು ರಾಶಿಗಳಿಗೆ ಕೆಟ್ಟದ್ದು ಹೇಳೋದು. ಹಾಗಾಗಿ ನಾವು ಯಾರಿಗಾದ್ರೂ, ಫಾರ್ ಎಕ್ಸಾಂಪಲ್, ನನಗೆ ಗೊತ್ತಿರತಕ್ಕಂಥ ಒಬ್ಬ ಸ್ನೇಹಿತನಿಗೆ ಎಲ್ಲ ಸಂದರ್ಭದಲ್ಲಿ ನಾನು ಸಹಾಯ ಮಾಡಿದ್ದೇನೆ, ನಾನು ಯಾವುದೋ ಕಂಟಕಕ್ಕೆ ಸಿಕ್ಕಾಕೊಂಡಿದ್ದೇನೆ ಅಂತಂದಾಗ ಅವ ದೂರ ಇರಬಾರ್ದು, ಮತ್ತೆ ಅವನು ಕೂಡ ಆ ಸಂದರ್ಭಕ್ಕೆ ನನಗೆ ಕೃತಜ್ಞತೆ ಸಲ್ಲಿಸ್ಬೇಕು. ನಾವು ಹಾಗೇನೆ ಈ ಔಷಧಿಗಳಿಗೆ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ, ನಾವು ತಿಂತಕ್ಕಂಥ ಅಷ್ಟೂ ದವಸ ಧಾನ್ಯಗಳು ಏನಿದಾವೋ ಅವೆಲ್ಲವೂ ಕೂಡ ಅದಕ್ಕೊಂದು ಆರ್ಗ್ಯಾನಿಕ್ ಶಕ್ತಿ ಬರ್ತಕ್ಕಂತಹದ್ದು ಚಂದ್ರನಿಂದ. ಹಾಗಾಗಿ ಅಂತಹ ಚಂದ್ರನಿಗೆ ನಾವು ಕೃತಜ್ಞತೆ ಹೇಳಬೇಕು. ಎಲ್ಲಾ ಔಷಧಿಗಳಿಗೂ ಅವನ ವಿಶೇಷತೆ, ಅವನ ಒಂದು ಪ್ರಕಾಶತೆ ಇರುತ್ತೆ. ಅದಕ್ಕಾಗಿ ಅಂತಹ ಚಂದ್ರನಿಗೆ ನಾವು ಕೃತಜ್ಞತೆ ಹೇಳ್ತಕ್ಕಂಥದ್ದು. ಅವನಿಗೆ ಸಂಕಷ್ಟ ಸಿಕ್ಕಾಕೊಂಡಿದ್ದಾನೆ, ಅಂತಹ ಯಾವಾಗಲೂ ಚಂದ್ರ ನೀವು ಚೆನ್ನಾಗಿರ್ಬೇಕು ಅಂತೇಳಿ ಮಂತ್ರವನ್ನು ನೀವು ಹೇಳಿದ್ರು ಅನುಗ್ರಹ ಮಾಡ್ತಾ ಇದ್ದ. ದದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮೇ ಶಿಶಿನಂ ಸಮಂ ಶಂಭೋರ್ಮುಕುಟ ಭೂಷಣಂ ಅಂತ ಹೇಳಿದ ಕೂಡಲೇ ಆತನು ಕೇಳಿಸ್ತಾ ಇತ್ತು, ಅನುಗ್ರಹ ಮಾಡ್ತಿದ್ದ. ಆದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಕಾಯಿಲೆ ಹಾಗೆ ಬೆಡ್ ರಿಡನ್ ಆಗಿದ್ರೆ, ಮಲಗಿದ್ರೆ, ನೀವು ಅವರನ್ನು ಹೆಬ್ಬಿಸಿದ್ರೆ, ಪಾಪ ಅವ್ರು ಆಗ್ತಿಲ್ಲ ಮಾತಾಡ್ಲಿಕ್ಕೆ, ಅಂತಹ ಸುಸ್ಥಿತಿ, ಇದನ್ನ ನಾ ಶೌಚ ಅಂತ ಕರೆದದ್ದು. ಹಾಗೆ ಚಂದ್ರ ಅಂತಹ ಸಂದರ್ಭದಲ್ಲಿದ್ದಾಗ ಈ ಪ್ರಕೃತಿ ಆಗ್ತಕ್ಕಂತಹ ವೈಪರೀತ್ಯಗಳಲ್ಲಿ ಅದೂ ಒಂದಾದ್ದರಿಂದ ಆ ಗ್ರಹಣಕ್ಕೆ ಯಾರೂ ಕೂಡ ಭಯಪಡದೆ ಸ್ವಲ್ಪ ತಪಸ್ಸನ್ನು ಹೆಚ್ಚಿಗೆ ಆಚರಣೆ ಮಾಡ್ತೀನಿ ಅಂತಂದ್ರೆ, ಯಜ್ಞವನ್ನ ಮಾಡ್ತೀನಿ ಅಂತಂದ್ರೆ, ಆ ಸಂದರ್ಭದಲ್ಲಿ ನೀವುಗಳ ಅನುಷ್ಠಾನದೊಂದಿಗೆ ಮಾಡತಕ್ಕದೊಂದೇ ನಿಮ್ಮ ಧ್ಯೇಯ ಸಂಕಲ್ಪವಾಗಿರಬೇಕು. ಆವಾಗ ನನ್ನ ಪರವಾಗಿ ಇಷ್ಟೆಲ್ಲ ಹೇಳಿದನಲ್ಲ, ನನ್ನ ಪರವಾಗಿ ಇಷ್ಟೊತ್ತು ಈತ ಮಂತ್ರವನ್ನ ಪಠನ ಮಾಡಿದನಲ್ಲ, ಯಜ್ಞವನ್ನ ಮಾಡಿದಂತ ತೃಪ್ತ ಮತ್ತು ಸಂತೃಪ್ತ ಎರಡೂ ಆಗ್ತಾನೆ ಚಂದ್ರದೇವ. ಅದಕ್ಕಾಗಿ ಅವನು ಹೆಚ್ಚಿಗೆ ನಿಮ್ಮನ್ನು ಅನುಗ್ರಹ ಮಾಡುತ್ತಾನೆ. ಯಾರಾದ್ರೂ ಒಬ್ಬರು ನಮಗೆ ತುಂಬಾ ಬೇಕಾಗಿರೋದ್ರ ನಾವು ಆಸ್ಪತ್ರೆಗೆ ಒಂದು ಸಲ ಹೋಗೋದು ಅಥವಾ ಪದೇ ಹೋಗಿ ಅವ್ರನ್ನ ನೋಡ್ಕೊಂಡು ಬರ್ತೀವಿ ಅಂತಂದಾಗ, ನೋಡಿ ಎಷ್ಟು ಚೆನ್ನಾಗಿ ನನ್ನ ನೋಡಕ್ ಬರ್ತಿದ್ದಾರೆ, ಅವ್ರು ಯಾರೋ ನಾನು ಯಾರೋ, ಎತ್ತಣಕ್ಕೆ ಹೋಗಿಲ್ಲ ಎತ್ತಣ ಮಾಮರ, ಅದು ಅಷ್ಟು ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಿದ್ದಾನೆ, ಅಷ್ಟು ಚೆನ್ನಾಗಿ ನಮ್ಮನ್ನ ಗಮನಿಸ್ತಿದ್ದಾನೆ ಅಂತಕ್ಕಂಥದ್ದು ಅವರ ಮನಸ್ಸಿಗೆ ಬಂದು ಬಿಟ್ಟು, ಯಾರೋ ಹಿರಿಯರು ದೊಡ್ಡವರು ನಿಮಗೆ ಬೇಕಾಗಿರೋರು ತುಂಬಾ ದೊಡ್ಡ ಮಟ್ಟದ ನಿಮ್ಮನ್ನ ಗಮನಿಸ್ಕೊಳ್ತಾರೆ ಅವರು, ಅಂತವರ ನೀವು ಅಂತಹ ಸಂದರ್ಭದಲ್ಲಿ ಏನಾದರೂ ಕೂಡ ಪದೇ ಅವರ ಕಾಳಜಿಯನ್ನ, ಅವರ ಆರೋಗ್ಯದ ಬಗ್ಗೆ, ಒಟ್ಟಾರೆ ಅವರಿಗೆ ಏನು ಬೇಕಂತಹ ಸವಲತ್ತುಗಳನ್ನ ನೀವು ನೀಡಿದ್ದೇ ಆದರೆ, ಕೊಟ್ಟಿದ್ದೇ ಆದರೆ ಹೇಗೋ ಹಾಗೇನೆ ಚಂದ್ರ ಕೂಡ ನಿಮ್ಮನ್ನ ಅನುಗ್ರಹ ಮಾಡ್ತಾರೆ. ಇಷ್ಟು ಬಿಟ್ಟರೆ ಬೇರೆ ಗ್ರಹಣ ಬೇರೆ ಇನ್ನೇನು ಕೂಡ ತಲೆಗೆ ಹಾಕೊಳ್ಳೆ ಹಾಗಿಲ್ಲ. ಇಲ್ಲಿ ಅಕ್ಕಿಯನ್ನ ಜೊತೆಗೆ ಉದ್ದು ಇವುಗಳನ್ನ ದಾನ ಮಾಡ್ಕೊಳ್ತಕ್ಕಂತಹದ್ದು ಆ ದಿನದಲ್ಲಿ, ಗ್ರಹಣ ಇರ್ತಕ್ಕಂತಹ ಆ ದಿನದಲ್ಲಿ ದಾನ ಮಾಡಿಕೊಳ್ಳೋದು. ನೀವು ಚಂದ್ರನಿಗೆ ಸಂಬಂಧಪಟ್ಟ ಚಂದ್ರನ ಅಷ್ಟೋತ್ತರವನ್ನ, ಆಮೇಲೆ ಚಂದ್ರ ಕವಚ ಅಂತಿದೆ, ಆ ಚಂದ್ರ ಕವಚವನ್ನ ಹೇಳ್ಕೊಳ್ಳುವಂಥದ್ದು, ಚಂದ್ರನ ಸ್ತೋತ್ರವನ್ನ ಹೇಳ್ಕೊಳ್ತಕ್ಕಂತಹದ್ದನ್ನ ಮಾಡೋದ್ರಿಂದ ಅತ್ಯಂತ ಶುಭ ಫಲವನ್ನ ತಾವೆಲ್ಲರೂ ಪಡ್ಕೊಳ್ತೀರಿ. ಇಂಥ ರಾಶಿಯವರು ಅಂತೆಲ್ಲ ಎಲ್ಲರೂ ಕೂಡ ಪಡೆದುಕೊಳ್ತೀರಿ, ಅಭ್ಯುದಯದ ಫಲವನ್ನೇ ಪಡ್ಕೊಳ್ತೀರಿ. ಆಮೇಲೆ ನೀವೆಲ್ಲೋ ಇದನ್ನ ಒಂದು ಆಚರಣೆ ಮಾಡಬೇಕು, ಇಲ್ಲ ನೀವೆಲ್ಲೋ ದವಸ ಧಾನ್ಯಗಳಲ್ಲಿ ದರ್ಬೆ ಹಾಕಬೇಕು, ನೀರಿನ ಮೇಲೆ ದರ್ಬೆ ಹಾಕಬೇಕು, ಇದ್ಯಾವುದು ಕೂಡ ನಮಗೆ ಅಪ್ಲೈ ಆಗೋದಿಲ್ಲ. ಯಾಕೆಂದ್ರೆ ಗ್ರಹಣ ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲವಾದ್ದರಿಂದ ನೀವೇನು ಕೂಡ ಭಯ ಪಡಬೇಕಾಗಿಲ್ಲ. ಇದು ನಿಮಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ನಾನೊಂದು ಊರ್ಜಾ ಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಯನ್ನ ಪಡೆದುಕೊಳ್ಳಬೇಕು ಅಂತಂದಾಗ ತಪಸ್ಸನ್ನ ಆಚರಣೆ ಮಾಡ್ತಕ್ಕಂತಹದ್ದು. ತಪಸ್ಸಂದ್ರೆ ಮೆಡಿಟೇಷನ್, ಧ್ಯಾನ ಮಾಡ್ತಕ್ಕಂಥದ್ದು. ಚಂದ್ರನ ಅಷ್ಟೋತ್ತರ ಪದೇ ಹೇಳ್ಕೊಳ್ತಾ ಇರೋದು. ಒಂದು ಕಡೆ ಕುಳಿತುಕೊಂಡು ಚಂದ್ರನ ಅಷ್ಟೋತ್ತರವನ್ನ ಒಂದು 11 ಸಲ ಹೇಳ್ತೀನಿ, ಇನ್ನೂ ನನಗೆ ಸಮಯವಿದೆ, ಒಂದು 21 ಸಲ ಹೇಳ್ತೀರಿ, ಮತ್ತೂ ಸಮಯವಿದೆ 54, 108 ಬಾರಿ. ಈ ರೀತಿ ನೀವು ಪದೇ ಪುನರ್ ಉಚ್ಚಾರವನ್ನ ಮಾಡುತ್ತಾ ಇದ್ದಾಗ ಚಂದ್ರದೇವ ತೃಪ್ತನಾಗ್ತಾನೆ. ಅದಾದ ನಂತರ ನೀವು ಸ್ನಾನ ಮಾಡಿಕೊಳ್ತಾ
ಈ ಅಕ್ಕಿಯನ್ನ ಮತ್ತೆ ಉದ್ದು ದಾನ ಮಾಡ್ತೀರ ಅಂತಂದ್ರೆ ಒಮ್ಮೆ ಈ ಗ್ರಹಣ ಅದೇ ನಮ್ಮ ಭಾರತ ದೇಶಕ್ಕೆ ಕಾಣಿಸುತ್ತೆ ಅಂತ ಹೇಳಿದ್ರೆ ಯಾವ ಯಾವ ರಾಷ್ಟ್ರಗಳ ಮೇಲೆ ಇದು ಪ್ರಭಾವ ಬೀರುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮಗೆ ಪ್ರಚುರಪಡಿಸ್ತಾ ಇದ್ದೆ. ಬಹುಶಃ ನಾನು ಹಿಂದೆ ಒಂದು 3 ತಿಂಗಳಿಂದ ಗ್ರಹಣ ಇದ್ದಾಗ ನಾನು ಹೇಳಿದ್ದೆ, ಯಾವಾಗಲೂ ಅಷ್ಟೇ ಗ್ರಹಣ ಅಂತಂದ್ರೆ ಹಿಂದೆ 3 ತಿಂಗಳು ಅದಾದ 3 ತಿಂಗಳು ಅದರ ಎಫೆಕ್ಟ್ ಇರುತ್ತೆ, ಅದರ ಫಲ ಇರುತ್ತೆ. ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, 3 ತಿಂಗಳು ಇರುತ್ತೆ. ಆದ್ರೆ ಈ ಗ್ರಹಣ ಹೊರಗಡೆ ನಡೀತಾ ಇರ್ತಕ್ಕಂಥದ್ರಿಂದ 15 ದಿನಗಳ ಹಿಂದೂ 15 ದಿನಗಳ ಮುಂದೂ ಕೂಡ ನಡೀತಕ್ಕಂಥದ್ದಿರುತ್ತೆ. ಅದಕ್ಕಾಗಿ ನೀವು ನೋಡ್ಬೋದು, ಈ ಅಮಾವಾಸ್ಯೆ, ಈ ಹುಣ್ಣಿಮೆ, ಈ ಗ್ರಹಣ ಸಂದರ್ಭಗಳಲ್ಲಿ ಈ ಸಮುದ್ರದ ಅಲೆಗಳು ಏರಿಳಿತ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಅಲ್ಲಿ ಕ್ಲಾಶಸ್ ಆಗ್ತಕ್ಕಂತಹದ್ದು, ತುಂಬಾ ದೊಡ್ಡ ಮಟ್ಟದ ಅನಾಹುತ ಆಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ನಮ್ಮ ಕಣ್ಣ ಮುಂದೆ ಕಾಣುತ್ತಿರ್ತವೆ. ಯುದ್ಧಗಳು ನಡೆದಿರ್ತಕ್ಕಂಥದ್ದು ಬಹುಶಃ ನೀವೊಂದು 300 ಅಥವಾ 400 ವರ್ಷಗಳ ಹಿಂದೆಯಿಂದ ಗ್ರಹಣಗಳನ್ನು ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬರಬೇಕು. ಯಾರಾದ್ರೂ ಈ ಗ್ರಹಣಗಳು ಇದೆಯಾ ಇಲ್ವಾ ಅನ್ನಲಿಕ್ಕೆ ಒಂದು ಲೆಕ್ಕಾಚಾರ ತೆಗೆದುಕೊಳ್ಳೋಣ ಅಂದ್ರೆ, ಎಷ್ಟು ಗ್ರಹಣಗಳು ಸಂಭವಿಸಿದಾವೋ 100 ವರ್ಷದಲ್ಲಿ ಗ್ರಹಣಗಳ ಮಾಲಿಕೆಯನ್ನ ತೆಗೆದು ನೋಡಿದರೆ ಅದರ ಹಿಂದು ಮುಂದೆ ಏನೇನು ದುರ್ಘಟನೆ ನಡೆದಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ದಿಶಕ್ತಿ ಇರ್ತಕ್ಕಂತಹ ಭಗವಂತನ ಶಕ್ತಿ ಕಳೆದುಕೊಂಡಾಗ ಏನೆಲ್ಲ ಆಗ್ತಕ್ಕಂಥದ್ದು ಅನ್ಲಿಕ್ಕೆ ನಮಗೆ ನಿದರ್ಶನ ಹಾಗೂ ಮಾರ್ಗದರ್ಶನ ಆಗಿರುತ್ತೆ. ಹಾಗಾಗಿ ಈ ಚಂದ್ರಗ್ರಹಣ ನಮಗೆಲ್ಲರಿಗೂ ಕೂಡ ಒಳಿತನ್ನ ಮಾಡ್ತಕ್ಕಂತಹದ್ದು. ಚಂದ್ರ ಅಂದ್ರೇನೆ ಒಂದು ರೀತಿ ಇಂದ್ರ ಪದವಿಯನ್ನ ಕರುಣಿಸಿಕೊಡ್ತಕ್ಕಂತಹ ಮಹಾನುಭಾವನಾದ್ದರಿಂದ ಮೊದಲಿಗೆ ಮನಸ್ಸಿನ ಕಾರಕವ ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಅಂತಹ ಹೆಚ್ಚಿನ ಪ್ರಭಾವ ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬೀರತಕ್ಕಂತಹದ್ದು ಈ ಗ್ರಹಣವಾದ್ದರಿಂದ ಯಾರೂ ಕೂಡ ಭಯ ಪಡಬೇಕಾಗಿಲ್ಲ. ಚಂದ್ರ ಬಿಂಬದ ಜೊತೆಗೆ ಅಕ್ಕಿಯನ್ನ ಉದ್ದನ್ನ ನಾವು ದಾನ ಮಾಡ್ಕೊಳ್ತೀವಿ ಅಂತಂದ್ರೆ ಅತ್ಯಂತ ತೃಪ್ತಿಯ ಬದುಕು ನಿಮ್ದಾಗ್ತಕ್ಕಂತಹದ್ದು. ಅದೇ ಚಂದ್ರದೇವ ನಿಮ್ಮನ್ನ ಅನುಗ್ರಹ ಮಾಡುತ್ತಾರೆ. ಶುಭಂ ಭೂಯಾತ್. ಅಂದ್ರೆ ಗುರುಜಿ, ಈ ಗ್ರಹಣ ಅನ್ನೋದು ಪ್ರಕೃತಿಯ ಒಂದು ಭಾಗವಷ್ಟೇ. ಅಂದ್ರೆ ಅದ್ರ ಬಗ್ಗೆ ನಾವು ಯಾರು ಆತಂಕ ಪಡೆಯುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀರಾ. ಅಂದ್ರೆ ನೀವು ಹೇಳಿದ್ರೆ ಕೆಲವೊಂದು ಧಾನ್ಯಗಳನ್ನ ಮಾತ್ರ ದಾನ ಮಾಡಬೇಕು, ಅಕ್ಕಿ ಮತ್ತು ಉದ್ದನ್ನ. ಜೊತೆಗೆ ಚಂದ್ರ ಅಷ್ಟೋತ್ತರ ಅಂತ ಹೇಳಿದ್ರಿ. ಆ ಚಂದ್ರ ಅಷ್ಟೋತ್ತರ ದಯವಿಟ್ಟು ನಮ್ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಜಿ. ಚಂದ್ರನಿಗೆ ಸಂಬಂಧಪಟ್ಟ ಮಂತ್ರಗಳು ಬಹಳಷ್ಟಿದಾವೆ. ನೀವೇನಿಲ್ಲ, ಇವತ್ತೆಲ್ಲ ಗೂಗಲ್ ಮಯ ಆಗಿರೋದ್ರಿಂದ ಚಂದ್ರನ ಅಷ್ಟೋತ್ತರ ಅಂತ ಹೊಡೆದರೆ 108 ನಾಮಾವಳಿಗಳು ಚಂದ್ರನಂತ ಬರುತ್ತೆ. ಅದನ್ನ ಪಠಿಸೋದು. ಅಥವಾ ನಾನು ಈಗಷ್ಟೇ ಹೇಳಿದೆ ಸ್ತೋತ್ರ, ಗದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸ್ವಮಂ ಶಂಭೋರ್ ಮುಕುಟಭೂಷಣಂ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳೋದು. ಇನ್ನ ಚಂದ್ರನ ಕವಚ ಅಂತ ಬರುತ್ತೆ. ಅಂತಹ ಚಂದ್ರನ ಕವಚ ಹೇಳಿಕೊಂಡ್ರು ಕೂಡ ಅತ್ಯಂತ ಶುಭ ಫಲವನ್ನ ನಿಮಗೆ ಚಂದ್ರದೇವ ಕರುಣಿಸ್ಕೊಡ್ತಾರೆ. ಇವಿಷ್ಟು ಗ್ರಹಣ ಬಲದ ಗೋಚಾರ ಫಲಗಳನ್ನ ಕೇಳಿದ್ರಿ. ಈ ವಿಷಯದ ಬಗ್ಗೆ ತಿಳಿಸಿಕೊಟ್ಟಂತ ನಮ್ಮ ಗುರುಜಿಯಾದಂಥ ಶ್ರೀ ಡಾಕ್ಟರ್ ಭಗವಾನ್ ವಿಷ್ಣುದತ್ತ ಗುರುಜಿಯವರಿಗೆ ಧನ್ಯವಾದಗಳನ್ನ ಹೇಳ್ತಾನೆ.